ಹಾಯ್ ಎಲ್ರಿಗೂ ನಮಸ್ಕಾರ. ಸಿರಿಗಂಧ ರೆಸಿಪೀಸ್ ಮತ್ತು ಬ್ಲಾಗ್ಸ್ಗೆ ಸ್ವಾಗತ. ನಾವು ಇವತ್ತು ದೀಪಾವಳಿ ಹಬ್ಬನ ಅಕ್ಕ ಮನೆಯಲ್ಲಿ ಹೇಗೆ ಆಚರಿಸಿದ್ವಿ ಅಂತ ನೋಡೋಣ. ಹಬ್ಬದ ದಿನ ಬೆಳಗಿನ ಜಾವ 3 ಗಂಟೆಗೆ ಎದ್ದು KR ಮಾರ್ಕೆಟ್ಗೆ ಹೋಗಿದ್ವಿ. KR ಮಾರ್ಕೆಟ್ ಎಲ್ಲ ಬರೀ ಹೂವಿಂದನೇ ಕಂಗೊಳಿಸ್ತಾ ಇತ್ತು. ಎಲ್ಲ ಹೂವು ನೋಡೋಕ್ಕೆ ಚಂದ. ಮಾರ್ಕೆಟೆಲ್ಲ ಬರೀ ಹೂವಿಂದನೇ ಕಂಗೊಳಿಸ್ತಾ ಇತ್ತು. ನೋಡೋಕ್ಕಂತೂ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಎಲ್ಲ ಹೂಗಳನ್ನು. ಹೂ ಎಲ್ಲ ತೊಗೊಂಡು ಬೆಳಗಿನ ಜಾವ 6 ಗಂಟೆಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ರಂಗೋಲಿ ಹಾಕಿದ್ವಿ. ಮಹಾಲಕ್ಷ್ಮಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮನೆಯೆಲ್ಲ ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸಂಜೆ ಮಕ್ಕಳೆಲ್ಲ ದೀಪ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ಸಂಭ್ರಮಿಸ್ತಾ ಇದ್ದಾರೆ. ದೀಪಾವಳಿ ಅಮಾವಾಸ್ಯೆ ದಿವಸ ಎಲ್ಲರೂ ಮಹಾಲಕ್ಷ್ಮಿನ ಪೂಜೆ ಮಾಡ್ತಾರೆ. ಅದೇ ವಿಶೇಷ. ದೇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಹಬ್ಬವೇ ದೀಪಾವಳಿ ಹಬ್ಬ. ಹಾಗಾಗಿ ಎಲ್ಲರೂ ದೀಪವನ್ನು ಹಚ್ಚಿ ಸಂಭ್ರಮಿಸುತ್ತಿದ್ದೇವೆ. ಕುಟುಂಬದವರು ಹಾಗೂ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ದೀಪಾವಳಿಯನ್ನು ಆಚರಿಸುತ್ತಿದ್ದೇವೆ. ದಕ್ಷಿಣ ಭಾರತದ ಕೆಲವು ಕುಟುಂಬಗಳಿಗೆ ನೋವಿರುತ್ತದೆ. ದೇವಸ್ಥಾನದಲ್ಲಿ ಮಂಗಳ ಗೌರಿಯನ್ನು ಪ್ರತಿಷ್ಠಾಪಿಸಿರುತ್ತಾರೆ. ಅಲ್ಲಿಗೆ ಹೋಗಿ ಸುಮಂಗಲಿಯರೆಲ್ಲ ಬಾಗಿನವನ್ನು ಅರ್ಪಿಸಿ ದೀಪಾವಳಿಯನ್ನು ಆಚರಿಸುತ್ತಾರೆ. ಹೀಗೆ ಕುಟುಂಬದವರು ಮತ್ತು ಸ್ನೇಹಿತರೆಲ್ಲ ಸೇರಿ ದೀಪಾವಳಿಯನ್ನು ಆಚರಿಸಿದೆವು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ.